MLA ಪ್ರದೀಪ್ ಈಶ್ವರ್ ಅವರು ಲೈವಿಗೆ ಜಾಯ್ನ್ ಆಗಿ ಫೋನಿಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್ ಈಗ ಒಂದು ತುಂಬ ಅಪರೂಪದ ಸಮಸ್ಯೆ ಒಂದು 5 ತಿಂಗಳ ಮಗುವಿನಲ್ಲಿ ಕಾಣಿಸ್ಕೊಂಡಿದೆ ಪ್ರದೀಪ್ ಈಶ್ವರ್ ಸರ್. ಓಕೆ ಓಕೆ, ಏನು ಸಮಸ್ಯೆ ಮೇಡಮ್? ಅದಕ್ಕೆ ಈಗ SMA ಟೈಪ್ 1 ಅಂತ. SMA ಟೈಪ್ 1 ಅಂತ. ಎಸ್, ನೀವು ಮೆಡಿಕಲ್ ಬಗ್ಗೆ ತುಂಬಾ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಟೈಪ್ 1 ಅಂತ ಮೇಡಮ್. ನೀವು ನ್ಯೂರೋಮಸ್ಕ್ಯುಲರ್ ಡಿಸಾರ್ಡರ್. ಸರ್ ಸ್ವಲ್ಪ ಗಟ್ಟಿಯಾಗಿ ಮಾತನಾಡಬಹುದಾ ಪ್ರದೀಪ್ ಈಶ್ವರ್ ಸರ್? ಎಸ್ ಮೇಡಮ್, ನಾನು ಕ್ಯಾನ್ವಾಸ್ ಅಲ್ಲಿ ಇದ್ದೆ, ಸೈಡ್ ಬಂದೆ ಒಂದು ನಿಮಿಷ. ಸರ್ ಈಗ SMA ಟೈಪ್ 1. ಹೌದು. ಎಸ್, ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಟೈಪ್ 1 ಅಂತ ಜೆನೆಟಿಕ್ ಡಿಸಾರ್ಡರ್ ಮೇಡಮ್. ಅದು ನರ್ವ್ ಸೆಲ್ಸ್ ಇಂದ ಚಿಕ್ಕ ಮಕ್ಕಳಲ್ಲಿ ಸಹಜವಾಗಿ ಕಾಣಿಸುತ್ತೆ. ಓಕೆ. ಮೋಸ್ಟ್ಲಿ ಅದು ಸರ್ವೈವಲ್ ಮೋಟಾರ್ ನ್ಯೂರಾನ್ ಪ್ರೋಟೀನ್ ಅಂತ ಒಂದು ಬಾಡಿಯಲ್ಲಿ ಇರುತ್ತೆ. ಅದು ಸಮಸ್ಯೆ ಆದಾಗ ಮೋಟಾರ್ ನ್ಯೂರಾನ್ ಡೈ ಆದಾಗ ಮಸಲ್ ವೀಕ್ ಆಗಿ ಮಗುಗೆ ಸಮಸ್ಯೆ ಆಗುತ್ತೆ ಮ್ಯಾಮ್. ಮೋಸ್ಟ್ಲಿ ಇದು ರೇರ್ ಕಾಯಿಲೆ ಅಂತ ನನ್ನ ಅಭಿಪ್ರಾಯ ಮೇಡಮ್. ಮೇಡಮ್ ಏನು ಆ ಮಗು ಪರಿಸ್ಥಿತಿ ಹೆಂಗಿದೆ ಮ್ಯಾಮ್? ಸರ್ ಈಗ ಇವರಿಗೆ 3 ತಿಂಗಳಲ್ಲಿ ಗೊತ್ತಾಗಿದೆ. ಈಗ ಮಗುವಿಗೆ 5 ತಿಂಗಳು ಸರ್. ಓಕೆ ಓಕೆ. ಮಗುವಿಗೆ 3 ತಿಂಗಳಿದ್ದಾಗ ಇವ್ರಿಗೆ ಗೊತ್ತಾಗಿದೆ. ಎಸ್. ಈಗ ಅದೇ ಆ ಮೆಡಿಸನ್ ಇವ್ರು ನಾವು ತರಿಸ್ಕೊಳ್ಳೋ ತನಕ ಈಗ ಆಲ್ರೆಡಿ ನಿಮಗೆ ಇನ್ನೇನು ಚೆನ್ನಾಗಿ ಗೊತ್ತಿರುತ್ತೆ. ಮಗುವಿನ ನೆತ್ತಿ ಇಷ್ಟೊತ್ತಿಗೆ ನಿಂತ್ಕೋಬೇಕಿತ್ತು ಪ್ರದೀಪ್ ಈಶ್ವರ್ ಸರ್. ಮಗುವಿನ ನೆತ್ತಿಗೆ ನಿಂತ್ಕೋಬೇಕಿತ್ತು ಇಷ್ಟೊತ್ತಿಗೆ. ಅಂಡ್ ಮುಂದಿನ ತಿಂಗಳಿಂದ ಅವರು ಸ್ವಲ್ಪ ಈ ಕೈ ತುತ್ತು ಏನಾದ್ರು ಕೊಡಕ್ ಶುರು ಮಾಡ್ಬೇಕಿತ್ತು. ಬಟ್ ಮಗು ಎದೆಯಿಂದ ಹಾಲನ್ನ ಡೈರೆಕ್ಟ್ ಆಗಿ ಸಕ್ ಮಾಡೋಕ್ಕೂ ಕೂಡ ಸಾಮರ್ಥ್ಯ ಇಲ್ಲ ಅದಕ್ಕೀಗ. ಮೂಗಲ್ ಪೈಪ್ ಹಾಕಿದ್ದಾರೆ. ಮೂಗಿನ ಮುಖಾಂತರ ಹಾಲು ಒಳಗೆ ಹೋಗ್ತಾ ಇದೆ. ಈಗ ಊಟ ಮಾಡಿಸ್ಬೇಕಲ್ಲ ಸರ್, ಬೇಳೆನೋ ಅನ್ನನೋ ಕಿಚಡಿನೋ 6 ತಿಂಗಳಾದ್ಮೇಲೆ ಅದಕ್ಕೆ ಹೊಟ್ಟೆ ಭಾಗಕ್ಕೆ ಪೈಪ್ ಚುಚ್ಚಬೇಕು ಅಂತ ಹೇಳಿದ್ದಾರೆ. ಈಗ ಅದು ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇದೆ. ಸೊ ಇವ್ರು ಏನ್ ಕೇಳ್ತಾ ಇದ್ದಾರೆ ಪೇರೆಂಟ್ಸ್ ಅಂದ್ರೆ, ಕೈ ಮುಗಿತೀವಿ ನಾವು, ಹೆಂಗಾದ್ರೂ ರಾಜಕಾರಣಿಗಳಾದ್ರೂ ಪರವಾಗಿಲ್ಲ, ಜನ ಆದ್ರೂ ಪರವಾಗಿಲ್ಲ, ನಮಗೆ ಇದೊಂದು ಸಹಾಯ ಮಾಡ್ಕೊಡಿ, ಮೆಡಿಸನ್ ತರಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮೆಡಿಸನ್ಸ್ ಈಗ ನಿಮಗೆ ಈಗ ಮೆಡಿಕಲ್ ಟರ್ಮ್ಸ್ ಬಗ್ಗೆ ಅಂಡ್ ಈ ಸಮಸ್ಯೆ ಬಗ್ಗೆ ನನ್ಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. 9 CR ಕೇಳ್ತಾ ಇದ್ದಾರೆ ಸರ್ ಈಗ ಇಲ್ಲಿ ತರ್ಸಕ್ಕೆ. ಒಂದು ಮೇಡಮ್, ನಾನು ಒಂದು ಖಂಡಿತವಾಗೂ ಈ ವಿಚಾರನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ, ನಮ್ಮ MLA ಗಳ ಗಮನಕ್ಕೆ ತಂದು ನಾವು ವೈಯಕ್ತಿಕವಾಗಿ ಏನಾಗುತ್ತೋ ಅದು ಮತ್ತೆ ಸರ್ಕಾರದಿಂದ ಖಂಡಿತವಾಗೂ ಆ ತಾಯಿಗೆ ಏನ್ ಮಾಡ್ಬೋದು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ಮೇಡಮ್. ಬೇಕು ಅಂದ್ರೆ ಅವ್ರ ಪೇರೆಂಟ್ಸ್ ನ ಒಮ್ಮೆ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಮೇಡಮ್. ಇದು ನನ್ಗನ್ಸಿದ್ದೇನು ಅಂದ್ರೆ ಮೇಡಮ್, ಪೇರೆಂಟ್ಸ್ ಸ್ವಲ್ಪ ಅಂದ್ರೆ ಯಾಕೆ ಈ ಮೆಡಿಕಲ್ ಡಯಾಗ್ನೋಸಿಸ್ ಮುಖ್ಯ ಅಂದ್ರೆ, ಇದು 6 ತಿಂಗಳ ಒಳಗಡೆ ಇರೋ ಮಕ್ಕಳಿಗೆ ಸಹಜವಾಗಿ ಬರುತ್ತೆ. ಇದು ಆಟೋಸೋಮಲ್ ರೆಸಿಸಿವ್ ಕಾಯಿಲೆ ಮೇಡಮ್. ನಾನೊಂದು ಬಯೋ ಟೀಚರ್ ಆಗಿರೋದ್ರಿಂದ ಮೋಸ್ಟ್ಲಿ ಈ ಕಾಯಿಲೆ ಡಿಫೆಕ್ಟಿವ್ ಜೀನು ಇಬ್ರು ಪೇರೆಂಟ್ಸ್ ಅಲ್ಲಿ ಇದ್ರೆ ಮಾತ್ರ ಇಂಥ ಕಾಯಿಲೆ ಬರುತ್ತೆ ಮೇಡಮ್. ಅಂದ್ರೆ ಇವತ್ತು ಏನಾಗಿರುತ್ತೆ ಮೇಡಮ್, ಪೇರೆಂಟ್ಸ್ ಅಲ್ಲಿ ಈ ಜೆನೆಟಿಕ್ಸ್ ಅಲ್ಲಿ ಏನಾಗುತ್ತೆ, ತಂದೆ ಮತ್ತು ತಾಯಿ ಇದು ಆಟೋಸೋಮಲ್ ರೆಸಿಸಿವ್ ಡಿಸಾರ್ಡರ್ ಇಬ್ರಿಗೂ ಡಿಫೆಕ್ಟಿವ್ ಜೀನ್ ಇರುತ್ತೆ ಆ ಕಾಯಿಲೆಗೆ, ಆದ್ರೆ ಅವರಲ್ಲಿ ಎಕ್ಸ್ಪ್ರೆಸ್ ಆಗಿರಲ್ಲ. ಅಕಸ್ಮಾತ್ ಇವ್ರು ಸ್ವಲ್ಪ ಪೇರೆಂಟ್ಸ್ ಒಂದು ಮೆಡಿಕಲ್ ಡಯಾಗ್ನೋಸಿಸ್ ಪ್ರಾಪರ್ ಆಗಿ ಮಾಡಿಸ್ಕೊಂಡಿದ್ರು, ಆ ಮಗು ಇದ್ದ ತಕ್ಷಣ ಗೊತ್ತಾಗೋಗ್ಬಿಡೋದು ಇಂಥ ಡಿಸಾರ್ಡರ್ಗೆ ಆ ಮಗು ಎಕ್ಸ್ಪೋಸ್ ಆಗುತ್ತೆ ಅಂತ. ಅಟ್ಲೀಸ್ಟ್ ವಿಡ್ ಆರ್ ಟೇಕನ್ ಕೇರ್ ಮೇಡಮ್. ಈಗಲೂ ಏನು ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಖಂಡಿತವಾಗೂ ಆ ಮಗುನ ಸೇವ್ ಮಾಡಬಹುದು ಮೇಡಮ್. ಸ್ವಲ್ಪ ಬ್ರೀತಿಂಗ್ ಇಶ್ಯೂಸ್ ಇಂಥವೆಲ್ಲ ಜನರಲ್ ಆಗಿ ಪಾಪ ಜಾಸ್ತಿ ಇರುತ್ತೆ. ಇಂಥ ಟೈಮಲ್ಲಿ ಅವ್ರ ಪೇರೆಂಟ್ಸ್ ಧೈರ್ಯವಾಗಿರ್ಬೇಕು. ಒಂಥರ ಅದೇನು ಸಿಂಪ್ಟಮ್ಸ್. ನಿಮ್ಗೊಂದು ಚಿಕ್ಕ ಸಜೆಷನ್ ನನ್ನ ಕಡೆಯಿಂದ, ಸಜೆಷನ್ ಅಲ್ಲ, ಏನಾಗಿದೆ ಅನ್ನೋದು ಒಂದು ಇನ್ಪುಟ್ ಕೊಡ್ತೀನಿ. ನೀವೇ ಹೇಳಿದ್ರಿ ರೇರ್ ಡಿಸೀಸ್ ಅಂತ. ಆಂಧ್ರದಲ್ಲೂ ಒಂದು ಮಗುಗೆ ಇತ್ತೀಚೆಗೆ ಕಾಣಿಸ್ಕೊಂಡಿತ್ತು. ಆಂಧ್ರದಲ್ಲೂ ಅದು 1 ವರ್ಷದ ಒಳಗಿನ ಮಗುಗೆ ಕಾಣಿಸ್ಕೊಂಡಿತ್ತು ಸರ್. ಕ್ರೌಡ್ ಫಂಡಿಂಗ್ ಶುರು ಮಾಡಿದ್ರು, ಬಟ್ ಅದು ಸ್ವಲ್ಪ ಏರುಪೇರಾಯ್ತು ಅಂತ CM ಕಡೆಯಿಂದ ಹೋದಾಗ ಗೌರ್ಮೆಂಟ್ ಇಂದ ಅಂದ್ರೆ ಆಂಧ್ರ ಗೌರ್ಮೆಂಟ್ ಇಂದ ತುಂಬಾ ಚೆನ್ನಾಗಿ ಸಪೋರ್ಟ್ ಸಿಕ್ಕಿದೆ. ಅಂಡ್ ಮಗುಗೆ ಆ ಮೆಡಿಸಿನ್ ಕೊಡ್ಸಿದ್ದಾರೆ. ಮಗು ತುಂಬಾ ಚೆನ್ನಾಗಿ ಓಡಾಡ್ಕೊಂಡಿದೆ ಸರ್ ಇವಾಗ. ಪ್ರಶ್ನೆ ಆಂಧ್ರದಲ್ಲಾಗಿದೆ, ನೀವುಗಳೆಲ್ಲ ಕೈ ಜೋಡಿಸಿದ್ರೆ ನಮ್ಮಲ್ಲೂ ಆಗತ್ತೆ ಸರ್. ಮೇಡಮ್ ಈಗ ನಾನು ಅವ್ರ ಪೇರೆಂಟ್ಸ್ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ, ನಾಳಿದ್ದು ಮುಖ್ಯಮಂತ್ರಿಗಳು ದಾವಣಗೆರೆಗೆ ಬರ್ತಿದ್ದಾರೆ ಮೇಡಮ್. ನಾನು ನಾಳಿದ್ದೇ ಈ ವಿಚಾರ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ. ನಾನು ದಾವಣಗೆರೆ ಕ್ಯಾನ್ವಾಸ್ ಬಂದಿದ್ದೆ, ಅವ್ರ ಜೊತೆ ಮಾತಾಡಿ ನಾನು ಖಂಡಿತವಾಗೂ ತಮ್ಮ ಚಾನಲ್ಗೆ ಅಪ್ಡೇಟ್ ಮಾಡ್ತೀನಿ. ಅವ್ರ ಪೇರೆಂಟ್ಸ್ ನಾನು ಮುಖ್ಯಮಂತ್ರಿಗಳಿಗೂ ಭೇಟಿ ಮಾಡಿಸಿ ಏನ್ ಮಾಡ್ಬೋದೋ ಸರ್ಟನ್ಲಿ ಸಹಾಯ ಮಾಡಿಸ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಗೆ ಈ ರೀತಿಯಾಗಿ ಸಕಾರಾತ್ಮಕವಾಗಿ ಸ್ಪಂದಿಸುವಂತಹ ಜನಪ್ರತಿನಿಧಿಗಳು ಬೇಕು ಅಂತಲೇ ನಾನು ನಿಮ್ಮ ವಾಹಿನಿ ಮುಖಾಂತರ ಪೇರೆಂಟ್ಸ್ ಹೇಳೋದೇನು ಅಂದ್ರೆ ಮೇಡಮ್, ನಾನು ವಾಹಿನಿ ಮುಖಾಂತರ ಮೇಡಮ್, ಇದು ಇಂಥ ಡಿಸಾರ್ಡರ್ಸ್ ನ ಪೇರೆಂಟ್ಸ್ ಸ್ವಲ್ಪ ಒಂದಷ್ಟು ಮೆಡಿಕಲ್ ಡಯಾಗ್ನೋಸಿಸ್ ಇಂದ ಇದನ್ನ ಐಡೆಂಟಿಫೈ ಮಾಡಬಹುದು ಮೇಡಮ್. ನೋಡಿ ಮೇಡಮ್, ಇಂಥದ್ದು ಮಕ್ಕಳಿಗೆ ಜನರಲಿ 6 ತಿಂಗಳಿಗಿಂತ ಮುಂಚೆನೆ ಬರೋದು ಈ ಕಾಯಿಲೆ.
ಅಂದ್ರೆ ಇವರಿಬ್ರಿಗೂ ಡಿಫೆಕ್ಟಿವ್ ಜೀನ್ ಇದೆ ಅನ್ನೋದು ಕೆಲವು ಟೆಸ್ಟ್ಗಳಿಂದ ಗೊತ್ತಾಗೋದು. ಮಗು ಹುಟ್ಟಿದ ತಕ್ಷಣನೇ ಗೆಸ್ ಮಾಡ್ಬೋದಾಗಿತ್ತು ಈ ಕಾಯಿಲೆಗೆ ಮಗು ತುತ್ತಾಗಿದೆ ಅಂತ. ಬಟ್ ನಥಿಂಗ್ ಟು ವರಿ ಮೇಡಮ್. ಈಗಲೂ ಪಾಪ ಪೇರೆಂಟ್ಸ್ ಅಷ್ಟು ಐಡಿಯಾ ಇರಲ್ಲ. ಬಿಕಾಸ್ ಸರ್ ನೀವು ಕ್ಯಾನ್ವರ್ಸ್ ಅಲ್ಲಿ ಇದ್ದೀರಿ ಅಂದ್ರೆ ಈಗ ಟಿವಿ ಹಾಕೊಂಡಿಲ್ಲ ಅನ್ನೋದು ಗೊತ್ತಾಯ್ತು, ಬಟ್ ಸ್ಟಿಲ್ ಸಾಧ್ಯ ಆದ್ರೆ ಮೊಬೈಲ್ ಅಲ್ಲಾದ್ರೂ ನೀವು ಲೈವ್ ನೋಡ್ಬೋದು. ಎಂತವ್ರಿಗೂ ಕಣ್ಣೀರ್ ಬರುತ್ತೆ ಸರ್. ಮಗು 3 ಹೊತ್ತು ಮುಖಕ್ಕೆ ಮಾಸ್ಕ್ ಹಾಕೊಂಡು ವಾಯ್ಸ್ ಅಂದ್ರೆ ಉಸಿರಾಟ ತಗೊಳ್ತಾ ಇದೆ, ಅಳ್ಳತ್ತೆ, ನಗಾಡತ್ತೆ. ಅದನ್ನ ಈಗ ನನ್ನ ರಕ್ತ ಅಲ್ಲ ಸರ್, ಅದು ನನ್ಗೋದಕ್ಕೂ ಸಂಬಂಧ ಇಲ್ಲ. ಒಬ್ಬ ತಾಯಿ ಆಗೋದನ್ನ ನೋಡಿದಾಗ ನನಗೆ ಕಣ್ಣೀರ್ ಬರುತ್ತೆ ಅಂದಾಗ ಸ್ವಂತ ತಾಯಿ ಆಕೆ ಹೆಂಗ್ ಸರ್ ಸಹಿಸ್ಕೊಳ್ತಾಳೆ? ಈಗ ನಾವುಗಳೇ ನಿಂತ್ಕೋಬೇಕು. ಅವ್ರ ತಾಯಿಯವ್ರು ಇದಾರೆ ಮೇಡಮ್? ಇದಾರೆ ಸರ್, ಇದಾರೆ ಸರ್. ನಮಸ್ಕಾರ ಅಕ್ಕ. ನಮಸ್ಕಾರ ಸರ್. ನಮಸ್ಕಾರ ಅಕ್ಕ. ಅಕ್ಕ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ, ನಮ್ಮ ಸರ್ಕಾರದ ಗಮನಕ್ಕೆ ತರ್ತೀನಿ ಅಕ್ಕ. ಏನು ಸರ್ಕಾರದಿಂದ ನಮ್ಮಿಂದ ಸಹಾಯ ಆಗ್ಬೋದೋ ಖಂಡಿತವಾಗೂ ಮಾಡ್ತೀವಿ ಅಕ್ಕ. ಧೈರ್ಯವಾಗಿರಿ. ಅದೇ ಈಗ ರೆಸ್ಪಿರೇಟರಿ ಇಶ್ಯೂಸ್ ಜಾಸ್ತಿ ಇರುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ಮು, ಚೆಸ್ಟ್ ಇದೆಲ್ಲ ಇರುತ್ತೆ ಅಕ್ಕ. ಈಗ ನಾನು ತಮ್ದು ಮೊದಲನೇ ಮಗುನ ಅಕ್ಕ ಇದು? ಹೌದು, ಮೊದಲನೇ ಮಗುನೇ ಇದು. ಓಕೆ ಓಕೆ ಅಕ್ಕ. ಇನ್ನೊಂದು ಅಂದ್ರೆ ನಾನು ಬಯಾಲಜಿ ಟೀಚರ್ ಆಗಿ ತಾವೇನು ಅಂದ್ರೆ ಅಕ್ಕ, ಇನ್ನೊಂದು ಅಂದ್ರೆ ನಾನು ಎಜುಕೇಟ್ ಮಾಡ್ತಿದ್ದೀನಿ ಅಕ್ಕ. ಏನಾಗಿದೆ ಅಕ್ಕ, ಮೋಸ್ಟ್ಲಿ ಈ ಕಾಯಿಲೆ ಬರೋದೇನು ಅಂದ್ರೆ ಇದು ಕ್ರೋಮೋಸೋಮ್ 5 ಸಂಬಂಧಪಟ್ಟಿದ್ದು. ನಮ್ಮಲ್ಲಿ 46 ಕ್ರೋಮೋಸೋಮ್ ಇರುತ್ತಕ್ಕ. ಕ್ರೋಮೋಸೋಮ್ 5 ಸಂಬಂಧಪಟ್ಟಿದ್ದು ತಮ್ಮಲ್ಲೂ ಮತ್ತೆ ತಮ್ಮ ಯಜಮಾನರಲ್ಲೂ ಈ ಜೀನ್ ಡಿಫೆಕ್ಟ್ ಆದಾಗ ಮಗುವಲ್ಲಿ ಎಕ್ಸ್ಪ್ರೆಸ್ ಆಗುತ್ತಕ್ಕ. ಅಂದ್ರೆ ಇದು ನಿಮ್ಮ ಯಜಮಾನರದ್ದು ತಮ್ಮದು ಆ ಡಿಫೆಕ್ಟಿವ್ ಜೀನ್ ಇಂದ ಬರೋ ಕಾಯಿಲೆ ಅಕ್ಕ. ಇದು ನನಗೆ ಗೊತ್ತಿರೋ ಪ್ರಕಾರ ನಂತರದ ಮಗುಗೂ ಇದು ರಿಫ್ಲೆಕ್ಟ್ ಆಗ್ಬೋದಕ್ಕ. ನಾನು ಎಜುಕೇಟ್ ಮಾಡ್ತಿದ್ದೀನಿ ಅಕ್ಕ. ದಯವಿಟ್ಟು ಇದೊಂದು ಮೆಡಿಕಲ್ ಡಯಾಗ್ನೋಸಿಸ್ ಅಂದ್ರೆ ಪೇರೆಂಟ್ಸ್ ಇಂದ ಮಕ್ಕಳಿಗೆ ಬರೋದ್ರಿಂದ ಜಸ್ಟ್ ಎಜುಕೇಟ್ ಮಾಡ್ತಿದ್ದೀನಿ ಅಕ್ಕ. ಅದಕ್ಕೆ ಈ ಮಗುಗೆ ನಾವೇನ್ ಸಹಾಯ ಮಾಡ್ಬೇಕೋ ಮಾಡ್ತೀವಿ ಅಕ್ಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಮಗುವನ್ನ ಅವ್ರ ಕೈಯಿಂದ ನಿಮ್ ಮಡ್ಲಿಗೆ ಆಗ್ತಾ ಇದೀವಿ ಅಂತ ಅನ್ಕೊಳ್ಬಹುದು ಪ್ರದೀಪ್ ಸರ್. ಇದೇನ್ ದೊಡ್ಡ ಮಾತಲ್ಲ, ಅಥವಾ ಇದು ನಾನು ನನ್ನ ಇದಕ್ ಮೀರಿ ಮಾತಾಡ್ತಾ ಇಲ್ಲ. ನಿಮ್ಮ ಮಡ್ಲಿಗೆ ಹಾಕ್ತಾ ಇದೀವಿ ಅನ್ಕೊಳ್ಳಿ, ನಿಮ್ಮ ಜವಾಬ್ದಾರಿ ಇನ್ ಮುಂದೆ. ಬಂದ ಮೇಲೆ ನಾನು ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ತೀನಿ, ಅವ್ರ ಪೇರೆಂಟ್ಸ್ ಅಂತ ಕರ್ಕೊಂಡು ಹೋಗ್ತೀನಿ. ಎನಿವೆ ಥ್ಯಾಂಕ್ ಯು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ. ನಿಮಗೆ ಈಗ ಸ್ವಲ್ಪ ಸಮಾಧಾನ ಆಯಿತು ಅಂತ ಕೇಳ್ತೀನಿ ನಾನು. ಯಾಕಂದರೆ ಅಲ್ಲೂ ಸೇಮ್ ಆಗಿದ್ದು ಆಂಧ್ರದಲ್ಲಿ. ನೀವು ಹೇಳಿದ್ರಿ ಫಂಡಿಂಗ್ ಅಂತ ಹೋದರೆ ಕಡಿಮೆ ಸಿಕ್ತಿತ್ತು, CM ಮುಖಾಂತರ ಹೋದಾಗ ಮಗುವಿಗೆ ನೆರವು ಸಿಕ್ತು ಅಂತ ಆಂಧ್ರದಲ್ಲಿ. ಸೊ ಸೇಮ್ CM ಹತ್ರ ಪರಿಚಯ ಮಾಡಿಸ್ಕೊಟ್ಮೇಲೆ ಎಂಥವ್ರಾದ್ರೂ ಮರುಗ್ತಾರೆ ಮೇಡಮ್, ಎಂಥವ್ರಾದ್ರೂ ಮರುಗ್ತಾರೆ. ನೀವು ತಲೆ ಕೆಡಿಸ್ಕೋಬೇಡಿ, ಕರ್ನಾಟಕ ನಿಮ್ಮ ಜೊತೆ ಇದೆ. ಕರುನಾಡಿನಲ್ಲಿರೋ ಪ್ರತಿಯೊಬ್ಬ ಹೆಣ್ಣುಮಗಳು ಅಥವಾ ತಾಯಿ ಇದನ್ನು ನೋಡಿದಾಗ ಯಾರೂ ಹಿಂದೆ ತಿರ್ಗಲ್ಲ, ಯಾರೂ ಹಿಂದೆ ನೋಡಲ್ಲ, ಅಯ್ಯೋ ನಮ್ಗೆ ಯಾಕೆ ಬೇಕು ಅಂತ ಅನ್ನಲ್ಲ.